ಇಡೀ ವಿಶ್ವದ ಚಿತ್ತ ಸದ್ಯಕ್ಕೆ ಅಯೋಧ್ಯೆ ನಗರಿಯತ್ತ ನೆಟ್ಟಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಕಾರಣಕ್ಕೆ ಅಯೋಧ್ಯೆ ನಗರಿಯ ಭದ್ರತೆಯನ್ನ ದುಪ್ಪಟ್ಟು ಇನ್ಫ್ಯಾಕ್ಟ್ 3 ಪಟ್ಟು ಹೆಚ್ಚಿಸಲಾಗಿದೆ. ಅದರಲ್ಲೂ ದೇಶ ವಿದೇಶದಿಂದ ಗಣ್ಯಾತಿಗಣ್ಯರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹಾಗೆ ವಿವಿಐಪಿಗಳು ಕೂಡ ಇನ್ನೇನು 2 ದಿನ ಬಾಕಿ ಉಳಿದಿದೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸಲುವಾಗಿ. ಹೀಗಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಲುವಾಗಿ ಸಿಆರ್ಪಿಎಫ್, ಆರ್ಎಎಫ್ ಹೀಗೆ ಉತ್ತರ ಪ್ರದೇಶದ ಪೊಲೀಸರನ್ನ ಕೂಡ ಭದ್ರತಾ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. ನಾವೀಗ ಸದ್ಯಕ್ಕೆ ಗಮನಿಸ್ತಾ ಇರೋದು ಲಕ್ನೌನಿಂದ ಬಂದಿರತಕ್ಕಂಥ ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಮಹಿಳಾ ಪಡೆಯನ್ನು. ಒಟ್ಟು 24 ಮಂದಿ ಮಹಿಳಾ ಘಟಕದ ಸಿಬ್ಬಂದಿಗಳನ್ನು, ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ಸಿಬ್ಬಂದಿಗಳನ್ನು ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ, ಡೆಲ್ಲಿ, ಲಕ್ನೌ ಹೀಗೆ ಬೇರೆ ಬೇರೆ ಭಾಗದಿಂದ ಇವರಿಗೆ ವಿಶೇಷವಾದ ತರಬೇತಿಯನ್ನು ನೀಡಿ ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ರ್ಯಾಪಿಡ್ ಆಕ್ಷನ್ ಫೋರ್ಸ್ನ 200ಕ್ಕೂ ಅಧಿಕ ಮಂದಿ ಸದಸ್ಯರು, ಪುರುಷರು ಹಾಗೆ ಮಹಿಳೆಯರ ತಂಡ ಇಡೀ ಅಯೋಧ್ಯೆಯ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ. ಎಂಥದ್ದೇ ಆಪತ್ತು ಎದುರಾದರೂ ಕೂಡ ಅಯೋಧ್ಯೆಗೆ ಎಂಥದ್ದೇ ದುಷ್ಟ ಶಕ್ತಿಗಳು ಇನ್ ಕೇಸ್ ಕಾನೂನು ಸುವ್ಯವಸ್ಥೆಯನ್ನ ಮುರಿಯುವ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಇವರ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಟ್ರೈನಿಂಗ್ ಅನ್ನ ಇವರಿಗೆ ನೀಡಲಾಗಿದೆ. ಒಟ್ಟು 24 ಮಂದಿ ಮಹಿಳಾ ಸದಸ್ಯರ ತಂಡ, ರ್ಯಾಪಿಡ್ ಆಕ್ಷನ್ ಫೋರ್ಸ್ನ ತಂಡ ಅಯೋಧ್ಯೆಯ ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಭದ್ರತಾ ವ್ಯವಸ್ಥೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. 22ನೇ ತಾರೀಕಿನ ಪ್ರಾಣ ಪ್ರತಿಷ್ಠಾಪನೆಗೆ ಯಾವ ರೀತಿ ಸಜ್ಜಾಗಿದೆ ಅಯೋಧ್ಯ ನಗರಿ. ಫುಲ್ ಸೆಕ್ಯೂರಿಟಿ ಬರ್ಬೋದು ಮುಂದಕ್ಕೆ ನೋಡಿ, ಫುಲ್ ಸೆಕ್ಯೂರಿಟಿ ಎಲ್ಲರೂ ಯಾವ ರೀತಿ ಫುಲ್ ಫಿಟ್ ಆ್ಯಂಡ್ ಫೈನ್ ಎಲ್ಲ ದಾಡ್ ಗಮನಿಸ್ಬೋದು ನೀವು ಎಲ್ಲರನ್ನು ಕೂಡ ನೋಡಿ. ನಮ್ಮ ರಾಮಲಲ್ಲಾನ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಪ್ರತಿಯೊಬ್ಬರ ಬಗ್ಗೆ ರಕ್ಷಣೆಗೆ ಸೆಕ್ಯೂರಿಟಿಯನ್ನು ಯಾವ ರೀತಿ ಸಜ್ಜುಗೊಳಿಸಲಾಗಿದೆ. ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ. ಬೇರೆ ಬೇರೆ ಇಡೀ ಭಾರತ ದೇಶದ ಹೆಮ್ಮೆಯ ಒಂದು ಕ್ಷಣ ಇದು. ಆ ಸಂದರ್ಭಕ್ಕೆ ನೋಡಿ ಎಲ್ಲ ಕಡೆ ನಮ್ಮ ಒಂದು ರೀತಿಯಲ್ಲಿ ದೇಶದ ಗಡಿಯನ್ನು ಸೋಲ್ಜರ್ಸ್ ಕಾಯ್ತಾ ಇದ್ರೆ, ದೇಶದ ಆಂತರಿಕ ಭಾಗದಲ್ಲಿ ಇವರೆಲ್ಲ ನಮ್ಮನ್ನು ಕಾಯ್ತಾರೆ. ಅದು ಪ್ರಧಾನಿ ಆಗಿರಲಿ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಿರಲಿ, ದೇಶದ ಬೇರೆ ಬೇರೆ ನಮ್ಮ ಸೆಲೆಬ್ರಿಟೀಸ್ಗಳಾಗಿರಲಿ, ಸಾಮಾನ್ಯ ಜನರಾಗಿರಲಿ, ಇವರು ಅದರ ರಕ್ಷಣೆಯ ಹೊಣೆಯನ್ನು ಹೊತ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ನಮ್ಮದೊಂದು ಸೆಲ್ಯೂಟ್ ಕೂಡ ಇರುತ್ತೆ. ಮನದಾಳದಲ್ಲಿ ಒಂದು ವಿಶೇಷವಾದಂಥ ರೆಸ್ಪೆಕ್ಟ್ ಇರುತ್ತೆ.